Hi friends, good afternoon. Today I am going to discuss about domestic inquiry. In the previous video I had discussed about the Industrial Dispute Act 1947. Domestic inquiry is a part of the industrial relation. In the industrial relation, disciplinary action and disciplinary procedure is very important role in every organization. In every industry, before you are going to take any disciplinary actions, you have to conduct the domestic inquiry. ಅಂತ ಹೇಳಿದರೆ ಯಾವುದೇ ಒಂದು ಆರ್ಗನೈಜೇಷನ್ನಲ್ಲಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳುವ ಮುಂಚೆ ಆಂತರಿಕ ವಿಚಾರಣೆ ಮಾಡಬೇಕು ಅಂತ ಹೇಳುತ್ತೆ. ಹಾಗಂತ ಕೇಳಿದರೆ ಇದು ಲೀಗಲ್ ರಿಕ್ವೈರ್ಮೆಂಟ್ ಅಂತ ಕೇಳಿದರೆ ಆ್ಯಸ್ ಪರ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947 ದಿಸ್ ಇಸ್ ನಾಟ್ ಎ ಲೀಗಲ್ ರಿಕ್ವೈರ್ಮೆಂಟ್. ದೆನ್ ವಾಟ್ ಬೇಸಿಸ್ ಡೊಮೆಸ್ಟಿಕ್ ಎನ್ಕ್ವೈರಿ ಈಸ್ ರಿಕ್ವೈರ್ಡ್ ಅಂತ ಕೇಳೋದಾದರೆ ಪ್ರಿನ್ಸಿಪಲ್ ಆಫ್ ದ ನ್ಯಾಚುರಲ್ ಜಸ್ಟಿಸ್ ಅಂದರೆ ನೈಸರ್ಗಿಕ ನ್ಯಾಯತತ್ವಗಳ ಆಧಾರದ ಮೇಲೆ ಒಂದು ಆಂತರಿಕ ವಿಚಾರಣೆಯನ್ನು ಕೈಗೊಳ್ಳಬೇಕು ಅಂತ ಹೇಳುತ್ತೆ. ಹಾಗಂತ ಹೇಳಿದರೆ ಆಂತರಿಕ ವಿಚಾರಣೆ ಅಂದರೆ ಏನು ಅಂತ ಕೇಳಿದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸಗಾರನ ವಿರುದ್ಧ ಮಾಡಿರುವ ಆರೋಪಗಳ ಸತ್ಯಾಸತ್ಯತೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಆಂತರಿಕ ವಿಚಾರಣೆ ಅಂತ ಕರಿತೇವೆ. ಆಂತರಿಕ ವಿಚಾರಣೆ ವೆದರ್ ಇಟ್ ಆಸ್ ಅನ್ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಅಂತ ಕೇಳಿದರೆ ಇಫ್ ಯು ಹ್ಯಾವ್ ರೆಫರ್ಡ್ ಎನಿ ಕೇಸ್ ಲಾ in every organization before you are going to take any disciplinary action you should undergo the domestic inquiry ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. In this video, in this next slide, I will briefly explain about what is domestic inquiry, how it will work and what is the process and what are the principles of the domestic inquiry ಅನ್ನೋದನ್ನು I will explain. Let's start domestic inquiry with these slides. Following other contents will be included in this video. What does it mean of the domestic inquiry and the objective of the domestic inquiry? What are the process of the domestic inquiry? Principle of the domestic inquiry? What are the steps involved in the procedure of the disciplinary action? Domestic inquiry. A domestic inquiry is an internal hearing held by the employer to ascertain whether an employee is guilty of misconduct. The purpose of the domestic inquiry is to find out the truth of allegation made against the workman. ಆಂತರಿಕ ವಿಚಾರಣೆ ಅಂತ ಹೇಳಿದರೆ ಉದ್ಯೋಗಿಯ ದುಷ್ಕೃತ್ಯಕ್ಕೆ ತಪ್ಪಿತಸ್ಥನೆಂದು ಖಚಿತಪಡಿಸಿಕೊಳ್ಳಲು ಉದ್ಯೋಗದಾತ ನಡೆಸುವ ಒಂದು ಆಂತರಿಕ ವಿಚಾರಣೆಯಾಗಿದೆ. ಅಂತ ಹೇಳಿದರೆ ಎಂಪ್ಲಾಯಿ ಈಸ್ ಟ್ರೈಯಿಂಗ್ ಟು ಪ್ರೂವ್ ವಿಚ್ ಹಿ ಹ್ಯಾಸ್ ಪ್ರಿಪೇರ್ಡ್ ದ ಚಾರ್ಜ್ ಶೀಟ್ ಅಂದರೆ ಅವನು ಮಾಡಿರುವಂತಹ ಆರೋಪಗಳನ್ನು ತಪ್ಪಿತಸ್ಥನೆಂದು ಖಚಿತಪಡಿಸಿಕೊಳ್ಳಲು ಉದ್ಯೋಗದಾತ ನಡೆಸುವ ಒಂದು ವಿಚಾರಣೆ ಅಂತ ಹೇಳ್ಬೋದು. ಇದರ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಕೆಲಸಗಾರನ ವಿರುದ್ಧ ಮಾಡಿರುವ ಆರೋಪಗಳ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯುವ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ದ ಡೊಮೆಸ್ಟಿಕ್ ಎನ್ಕ್ವೈರಿ. ಯಾವುದೇ ಒಂದು ಕಾರ್ಮಿಕನ ಶಿಕ್ಷೆಗೆ ಒಳಪಡಿಸುವ ಮೊದಲು ಅಪರಾಧಿಯು ನೌಕರನ ವಿರುದ್ಧ ದುಷ್ಕೃತ್ಯ ಆರೋಪಗಳನ್ನು ಸಾಬೀತುಪಡಿಸುವ ಉದ್ಯೋಗದಾತರಿಗೆ ಒಂದು ಅವಕಾಶವನ್ನು ನೀಡ್ತದೆ. ಅಂದರೆ ಇಲ್ಲಿ ದೇ ಹ್ಯಾವ್ ಟು ಗಿವ್ ದ ಚಾನ್ಸ್ ಟು ಪ್ರೂವ್ ದ ಮಿಸ್ಕಂಡಕ್ಟ್ ಆ್ಯಸ್ ಸೇಮ್ ಇಟ್ ವಿಲ್ ಬಿ ಗಿವ್ ದ ಎಂಪ್ಲಾಯಿ ಸಫಿಷಿಯಂಟ್ ಅಪರ್ಚುನಿಟಿ ಟು ಡಿಫೆಂಡ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್. ಅಂದರೆ ಉದ್ಯೋಗಿಗೂ ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹಾಗೂ ಸಮರ್ಥಿಸಿಕೊಳ್ಳಲು ಇಲ್ಲಿ ಅವಕಾಶ ಕೊಡ್ತಾರೆ. ಅಂದರೆ ಒಂದು ಎಂಪ್ಲಾಯರ್ ಸಹ ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ, ಇನ್ನೊಂದು ಎಂಪ್ಲಾಯಿ ಕೂಡ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಬೇಕು ಅಂತಕ್ಕಂಥದ್ದಕ್ಕೂ ಇಲ್ಲೂ ಅವಕಾಶ ಕೊಡಲಾಗುತ್ತೆ. ಪ್ರೋಸೆಸ್ ಅಂದರೆ ಡೊಮೆಸ್ಟಿಕ್ ಎನ್ಕ್ವೈರಿ ಪ್ರೋಸೆಸ್ ಹೇಗೆ ನಡೀತದೆ ಅಂತ ಹೇಳೋದಾದರೆ ಫಸ್ಟ್ if any misconduct happened in the organizations, initially they will get the informations, then charge sheet will be prepared and the ಆರೋಪಗಳ ಪಟ್ಟಿನ ಪ್ರಿಪೇರ್ ಮಾಡಲಾಗುತ್ತೆ ಬೇಸ್ಡ್ ಆನ್ ದ ಸರ್ವಿಸ್ ಕಂಡೀಷನ್ಸ್. ಅಂದರೆ ಆ್ಯಸ್ ಪರ್ ದ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಯಾವ ಕ್ಲಾಸಲ್ಲಿ ಯಾವುದನ್ನು ಮಿಸ್ಕಂಡಕ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಚಾರ್ಜ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡೆಡ್ ಲ್ಯಾಂಗ್ವೇಜಲ್ಲಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ ಆ್ಯಂಡ್ ಇಟ್ಸ್ ಕನ್ಸಿಡರೇಷನ್ ಆಫ್ಟರ್ ಪ್ರಿಪ್ರೇಷನ್ ಆಫ್ ದ ಚಾರ್ಜ್ ಶೀಟ್. ಅಂದರೆ ನಾವು ಏನು ಚಾರ್ಜ್ ಶೀಟ್ನ ಪ್ರಿಪೇರ್ ಮಾಡಿರ್ತೀವಿ ಅಂದರೆ ಆರೋಪಗಳ ಪಟ್ಟಿನೇನು ಪ್ರಿಪೇರ್ ಮಾಡಿರ್ತೀವಿ ಅಲ್ಲಿ ಎಕ್ಸ್ಪ್ಲನೇಷನ್ ಆ್ಯಂಡ್ ಇಟ್ಸ್ ಕನ್ಸಿಡರೇಷನ್ ಯಾವುದನ್ನು ಕನ್ಸಿಡರ್ ಮಾಡಬೇಕು, ಯಾವುದನ್ನು ಕನ್ಸಿಡರ್ ಮಾಡ್ತಾರೆ, ಯಾವುದು ಇನ್ ದ ಸರ್ವಿಸ್ ಆಫ್ ದ ಕಂಡೀಷನ್ಸಲ್ಲಿ ಬರುತ್ತೆ, ಯಾವ ಕ್ಲಾಸ್ ಬರೋದಿಲ್ಲ ಅಂತಕ್ಕಂಥದ್ದು ಆಗುತ್ತೆ. ಅದಾದಮೇಲೆ ಎನ್ಕ್ವೈರಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಎನ್ಕ್ವೈರಿ ಪ್ರೋಸೆಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಎನ್ಕ್ವೈರಿ ಆಫೀಸರ್ನ ಅಪಾಯಿಂಟ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಒಂದು ಕ್ವಶನ್ಸ್ ರೈಸ್ ಆಗುತ್ತೆ, ಹೂ ಹ್ಯಾಸ್
ಟು ಬಿ ಅಪಾಯಿಂಟ್ ದಿಸ್ ಎನ್ಕ್ವೈರಿ ಆಫೀಸರ್ಸ್ ಅಂತ ಬರುತ್ತೆ. ದೇರ್ ಇಸ್ ನೋ ಸಚ್ ರೂಲ್ ಫಾರ್ ಎಕ್ಸ್ಟರ್ನಲ್ ಪರ್ಸನ್ ಆರ್ ಲೀಗಲಿ ಕ್ವಾಲಿಫೈಡ್ ಪರ್ಸನ್ ಹ್ಯಾಸ್ ಟು ಬಿ ಅಪಾಯಿಂಟೆಡ್ ಆ್ಯಸ್ ಎ ಎನ್ಕ್ವೈರಿ ಆಫೀಸರ್. ಇಲ್ಲಿ ಯಾವುದೇ ಥರನಾದಂತಹ ರೂಲ್ ಇಲ್ಲ, ಇವರೇ ಎನ್ಕ್ವೈರಿ ಆಫೀಸರ್ ಆಗಬೇಕು ಅಂತ ಹೇಳಿ ಯಾವುದೇ ಥರನಾದ ರೂಲ್ ಇಲ್ಲ. ಬಟ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ದ ಎನ್ಕ್ವೈರಿ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಬೈ ಆನ್ ಅನ್ಕನೆಕ್ಟೆಡ್ ಪರ್ಸನ್, ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಅವರು ಯಾರ ಪರವಾಗಿಯೂ ಮತ್ತು ಯಾರ ವಿರೋಧವಾಗಿಯೂ ಇರಬಾರ್ದು. ದಟ್ ಈಸ್ ಒನ್ ಕಂಡೀಷನ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಎನ್ಕ್ವೈರಿ ನೋಟಿಸ್ ಹ್ಯಾಸ್ ಟು ಬಿ ಸರ್ವ್ಡ್ ಆ್ಯಸ್ ಸೇಮ್, ದೆನ್ ಎನ್ಕ್ವೈರಿ ವಿಲ್ ಬಿ ಸ್ಟಾರ್ಟೆಡ್. ಯಾವುದೇ ಒಂದು ಆಪಾದಿತನಾಗಿರುವಂತಹ ಒಂದು ಆರೋಪಗಳನ್ನು ಮಾಡಿರುವಂತಹ ಆರೋಪ ಪಟ್ಟಿಗಳ ಆಧಾರದ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. MR ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಅಂದರೆ ಎಂಪ್ಲಾಯರ್ ಕಡೆಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತವೆ, ಎಂಪ್ಲಾಯಿ ಕಡೆಯಿಂದನೂ ಕೂಡ ಒಬ್ಬರು ರೆಪ್ರೆಸೆಂಟೇಟಿವ್ನ ಅಲ್ಲಿ ನೇಮಕ ಮಾಡ್ಕೋಬೋದು. ಅದೇ ರೀತಿಯಾಗಿ ಮಾಡಿರುವಂತಹ ಆರೋಪ ಪಟ್ಟಿಗಳನ್ನು ಕ್ರಾಸ್ ಎಕ್ಸಾಮೈನ್ ಮಾಡ್ಬೋದು, ಅಂದರೆ ಪಾಟಿ ಸವಾಲು ಸಹ ಇಲ್ಲಿ ಮಾಡುವಂಥ ಅವಕಾಶ ಇರುತ್ತೆ, ಎವಿಡೆನ್ಸ್ನ ಪಡೆಯುವಂಥ ಅವಕಾಶ ಇರುತ್ತೆ, ಕ್ರಾಸ್ ಎಕ್ಸಾಮೈನ್ ಮಾಡುವಂಥ ಅವಕಾಶ ಇರುತ್ತೆ. ಇಲ್ಲಿ ಸತ್ಯಾಸತ್ಯತೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆಗೆ ಮಾಡಲು ಎಲ್ಲ ರೀತಿಯ ಒಂದು ಅವಕಾಶವನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಮಾಡಲಾಗುತ್ತದೆ. ಅದಾದ ನಂತರ ಬೇಸ್ಡ್ ಆನ್ ದ ಎವಿಡೆನ್ಸ್ ಆಫ್ಟರ್ ದ ಎನ್ಕ್ವೈರಿ all the documents will be verified, consideration and acceptance of the report, awarding punishment if any. ಈಗ ವಾಟ್ ಆರ್ ದ ಚಾರ್ಜಸ್ ಏನು ನಾವು ಪ್ರಿಪೇರ್ ಮಾಡಿರ್ತೀವಿ, ಅದಾದಮೇಲೆ ಇಫ್ ಹಿ ಹ್ಯಾಸ್ ಫೀಲ್ ಗಿಲ್ಟಿ ದೆನ್ ವಾಟ್ ಆ್ಯಕ್ಷನ್ಸ್ ಟು ಬಿ ಕಂಡಕ್ಟೆಡ್ ಅಂತಕ್ಕಂಥದ್ದು ಈ ಒಂದು ಡೊಮೆಸ್ಟಿಕ್ ಎನ್ಕ್ವೈರಿ ರಿಪೋರ್ಟ್ ಆಧಾರದ ಮೇಲೆ ಡಿಸೈಡ್ ಆಗಿರುತ್ತೆ. ಈ ಒಂದು ಡೊಮೆಸ್ಟಿಕ್ ಎನ್ಕ್ವೈರಿ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆರ್ ದೇರ್ ಅಂತ ಹೇಳಿ ನೋಡೋದಾದರೆ, ನ್ಯಾಚುರಲ್ ಜಸ್ಟಿಸ್ ಮಸ್ಟ್ ಬಿ ಅಬ್ಸರ್ವ್ಡ್, ಅಂದರೆ ನೈಸರ್ಗಿಕ ನ್ಯಾಯದ ನಿಯಮಗಳನ್ನು ಇಲ್ಲಿ ಪಾಲಿಸಬೇಕಂತ ಹೇಳುತ್ತೆ. ಅದಾದಮೇಲೆ ಅಪರಾಧಿಯು ನ್ಯಾಯಯುತ ವಿಚಾರಣೆಗೆ ಅರ್ಹನಾಗಿರುತ್ತದೆ ಅಂತ ಹೇಳುತ್ತೆ. ಅವನು ತನ್ನ ಸ್ವಂತ ಸಾಕ್ಷ್ಯಗಳನ್ನು ಕರೆ ಮಾಡಬಹುದು, ಅಂದರೆ ತನ್ನ ಸ್ವಂತ ಸಾಕ್ಷ್ಯಕ್ಕಾಗಿ ಹಿ ಕ್ಯಾನ್ ಕಾಲ್ ಫಾರ್ ದಟ್. ಆ್ಯಂಡ್ ಕ್ರಾಸ್ ಎಕ್ಸಾಮೈನ್ ಮಾಡೋವಂಥ ಅವಕಾಶ ಇಲ್ಲಿರುತ್ತೆ. ಹಾಗೂ ನಿಯಮಗಳನ್ನು ಹಾಕಿದ್ದಲ್ಲಿ ಅಂಥ ಕಾನೂನು ನಿಯಮಗಳ ಕಾರ್ಯನಿರ್ವಹಣೆಯನ್ನು ಅನುಸರಿಸಬೇಕಾಗುತ್ತೆ. ದೆನ್ ಡಿಸಿಪ್ಲಿನರಿ ಪ್ರೊಸೀಜರ್ ಇನ್ ದ ಮೈನರ್ ಮಿಸ್ಕಂಡಕ್ಟ್. ಯಾವುದೇ ಒಂದು ಆರೋಪ ವೆನ್ ಇಟ್ ಹ್ಯಾಸ್ ಸ್ಟಾರ್ಟ್ ವಿತ್ ದ ಮಿಸ್ಕಂಡಕ್ಟ್, ಮಿಸ್ಟೇಕ್ಸ್ ಆರ್ ಕಂಪ್ಲೇಂಟ್, ದೆನ್ ವರ್ಬಲ್ ವಾರ್ನಿಂಗ್ ವಿಲ್ ಬಿ ಗಿವನ್, accepted by the employee of the misconduct, then it will be closed. If he has not accepted, then enquiry is required. Then in each and every organization, before you are going to take any action against the workmen, domestic enquiry is mandatory in the purview of the natural justice. Why as a responsibilities employer, why domestic enquiry is required? Employer actions are always questioned in the court of the law, as he is in the dominant positions. Employees are always be in the this weaker positions. Therefore, before you are going to take any decision, they have to conduct the domestic enquiry. Conclusion ನಲ್ಲಿ ಹೇಳೋದಾದರೆ, it's a important note that domestic enquiry does not pass judgment ಆರ್ ಬೀಟ್ ಔಟ್ ದ ಪನಿಷ್ಮೆಂಟ್. ಅಂದರೆ ಆಂತರಿಕ ವಿಚಾರಣೆ, ತೀರ್ಪು ಯಾವುದೇ ರೀತಿಯಿಂದ ಇದು ತೀರ್ಪು ನೀಡೋದಿಲ್ಲ, ಶಿಕ್ಷೆಯನ್ನು ನೀಡೋದಿಲ್ಲ ಅಂತಕ್ಕಂಥದ್ದು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಇದು ಕೇವಲ ಸತ್ಯಾಸತ್ಯತೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ನ ಪ್ರಿಪೇರ್ ಮಾಡ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗ್ತದೆ. ಥ್ಯಾಂಕ್ ಯು.